ನಮಸ್ಕಾರ 11 ಪ್ರೈಮ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ಎಲ್ಲ ಕಡೆ ಕೂಡ ಕೂಗಿ ಬರ್ತಾ ಇರುವಂತ ಕೂಗು ಈ ಸಲ ಕಪ್ ನಮ್ದೇ ಅಂತ. ಸೊ ಈ ಸಲ ಕಪ್ ನಮ್ದೇ ಅನ್ನುವಂತ ಕೂಗಿಗೆ ಸತ್ಯ ಸಾಕ್ಷಿ ಆಗ್ತಾ ಇರುವಂತದ್ದು ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್. IPL ಫೈನಲ್ ಪಂದ್ಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲ. RCB ನೀಡಿದ 191 ರನ್ ಗುರಿ ಬೆನ್ನಟ್ಟಿರುವಂತಹ ಪಂಜಾಬ್ ಯಾವುದೇ ತಂಡ ಗೆದ್ದರೂ ಕೂಡ ಹೊಸ ದಾಖಲೆ ಫಿಕ್ಸ್ ಆಗ್ತಾ ಇದೆ. RCB ಗೆಲುವಿನ ನಿರೀಕ್ಷೆಯಲ್ಲಿ ಕೋಟಿ ಕೋಟಿ ಫ್ಯಾನ್ಸ್ ಇದ್ದಾರೆ. ಅಹಮದಾಬಾದ್ನಿಂದ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ದೀವಿ. ಗುಜರಾತ್ನಲ್ಲಿ ಅದು ಕೂಡ ಅಹಮದಾಬಾದ್ನಲ್ಲಿ ಈ ಒಂದು RCB ಮ್ಯಾಚ್ ಆಗ್ತಾ ಇರುವಂತ ಸಂದರ್ಭದಲ್ಲಿ ಅಲ್ಲಿ ಫ್ಯಾನ್ ಬೇಸ್ ಯಾವ ರೀತಿ ಆಗಿದೆ, ಅದರಲ್ಲೂ ಕೂಡ ನಮ್ಮ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಅಭಿಮಾನಿಗಳು ಯಾವ ರೀತಿಯಾಗಿ ಸಂಭ್ರಮ ಪಡ್ತಾ ಇದ್ದಾರೆ. ಜೊತೆಗೆ 18 ವರ್ಷದಿಂದ ಕಾಯ್ತಾ ಇರುವಂತ ಈ ಒಂದು ಗಳಿಗೆ ಕೂಡಿ ಬಂದಿರುವಂಥದ್ದು. ಜೊತೆಗೆ ಸಾಕಷ್ಟು ಅಭಿಮಾನಿಗಳು ಕೂಡ RCB ಕಪ್ ನಮ್ದೇ ಆಗತ್ತೆ ಅಂತ ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. IPL ಫೈನಲ್ ಪಂದ್ಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲ ಕೆರಳಿಸ್ತಾ ಇದೆ. RCB ನೀಡಿರುವಂತಹ 191 ರನ್ ಗುರಿ ಬೆನ್ನಟ್ಟಿರುವಂತ ಪಂಜಾಬ್ ಯಾವುದೇ ತಂಡ ಗೆದ್ರೂ ಕೂಡ ಹೊಸ ಇತಿಹಾಸ ಸೃಷ್ಟಿಯಾಗತ್ತೆ. ಎರಡು ಕೂಡ ಚೊಚ್ಚಲ ಕಪ್ ವಿನ್ನರ್ ಆಗ್ತಾರೆ ಇನ್ ಕೇಸ್ ಏನಾದರೂ ಪಂಜಾಬ್ ಗೆದ್ರೆ ಅಥವಾ RCB ಗೆದ್ರೆ. ಆದರೆ ನಮ್ಮ ಆಶಯ, ನಮ್ಮ ಆಸೆ, ಕೋಟ್ಯಾಂತರ ಕರ್ನಾಟಕ ರಾಜ್ಯದ ಅಭಿಮಾನಿಗಳ ಆಸೆ RCB ಗೆದ್ದೇ ಗೆಲ್ಲುತ್ತೆ ಕಪ್ಪು. RCB ಗೆಲುವಿನ ನಿರೀಕ್ಷೆಯಲ್ಲಿ ಕೋಟಿ ಕೋಟಿ ಫ್ಯಾನ್ಸ್ ಇದ್ದ. ಯಾವ ರೀತಿಯಾಗಿ LED ಸ್ಕ್ರೀನನ್ನು ಹಾಕೊಂಡು ನೋಡ್ತಾ ಇರುವಂಥ ದೃಶ್ಯ ಇದೆ. ಜೊತೆಗೆ ಒಂದಿಷ್ಟನ್ನ ಒಳಗಡೆ ಹೋಗಿದ್ರು. ಅಂದರೆ ಗುಜರಾತ್ ಈ ಸತಿ ಫೈನಲಿ ಬಂದಿಲ್ಲ. ಅಹಮದಾಬಾದ್ ಸ್ಟೇಡಿಯಂ ಜಗತ್ತಿನ ಅತಿ ದೊಡ್ಡ ಸ್ಟೇಡಿಯಂ. ಸೊ ಒಳಗಡೆ ಏನೋ ಸೀಟ್ ಸಿಗ್ಬೋದು, ನಮಗೂ ಕೂಡ ಚಾನ್ಸಸ್ ಸಿಗ್ಬೋದು ಅಂತ ಹೇಳ್ಕೊಂಡು ಒಳಗಡೆ ಹೋಗುವಂಥ ಪ್ರಯತ್ನ ಮಾಡಿದ್ರು. ಆದರೆ ಟಿಕೆಟ್ ಆಲ್ಮೋಸ್ಟ್ ಸೋಲ್ಡ್ ಔಟ್ ಹೋಗಿರುವಂಥ ಹಿನ್ನೆಲೆಯಲ್ಲಿ ಹೊರಗಡೆನೆ ಎಂಜಾಯ್ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ಮೆಗಾ ಕವರೇಜ್ ಕೂಡ ಮಾಡ್ತಾ ಇದ್ವಿ. ನಾವು ಬೆಳಗ್ಗೆಯಿಂದ ತೋರಿಸ್ತಾ ಇದ್ವಿ ಯಾವ ರೀತಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಇವತ್ತಿನ ದಿನ ರಾಜ್ಯದ ಮಟ್ಟಿಗೆ, ನಮ್ಮ ಕರ್ನಾಟಕದ ಮಟ್ಟಿಗೆ RCB ತಂಡವನ್ನ ಪ್ರೀತಿಸುವಂತ ಕೋಟ್ಯಾಂತರ ಅಭಿಮಾನಿಗಳಿಗೆ ಇವತ್ತು ಇತಿಹಾಸ ಸೃಷ್ಟಿಯಾಗುತ್ತೆ. ಅದು 18 ವರ್ಷದ ನಂತರ RCB ಚೊಚ್ಚಲ ಬಾರಿಗೆ ಕಪ್ ಎತ್ತಿ ಹಿಡಿಯುವ ಮೂಲಕ ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದ್ದಾವೆ. ಆ ಚಿನ್ನದಂಥ ಗಳಿಗೆಗೆ, ನಾವೆಲ್ಲರೂ ಕೂಡ ಕಾಯ್ತಾ ಇರುವಂಥ ಆ ಸ್ವರ್ಣಮಯವಾದ ಗಳಿಗೆಗೆ ಕೆಲವೇ ಕ್ಷಣ ಬಾಕಿ ಇದೆ. ಅಹಮದಾಬಾದ್ನ ಮೋದಿ ಸ್ಟೇಡಿಯಂನಲ್ಲಿ ಹರ್ಷೋದ್ಗಾರ ಮನೆ ಮಾಡಿದೆ. ಕೆಲವೇ ಹೊತ್ತಿನಲ್ಲಿ RCB ತಂಡ ರಜತ್ ಪಾಟಿದಾರ್ ಅವರ ನಾಯಕತ್ವದ, ವಿರಾಟ್ ಕೊಹ್ಲಿ ಅವರ ಬಲಿಷ್ಠ RCB ತಂಡ ಚೊಚ್ಚಲ ಬಾರಿಗೆ ಕಪ್ಪನ್ನು ಎತ್ತಿ ಹಿಡಿಯುತ್ತೆ. ಸದ್ಯಕ್ಕೆ ರಾಜ್ಯದಲ್ಲೂ ಕೂಡ ಎಲ್ಲ ಕಡೆಗಳಲ್ಲೂ ಸಂಭ್ರಮ ಸಡಗರದಿಂದ ಈ ಪಂದ್ಯವನ್ನ ನೋಡೋದಕ್ಕೆ ಜನ ಸೇರಿದ್ದಾರೆ. ಈ ಹಂತಕ್ಕೆ ಈಗ ಈ ಹೊತ್ತಿಗೆ RCBಯ ಆಟ ಹೇಗಿದೆ, ಜನ ಏನು ಹೇಳ್ತಾರೆ, ಆನ್ ಗ್ರೌಂಡ್ನಿಂದ ನಮ್ಮ ರಿಪೋರ್ಟರ್ಗಳು, ಒಂದು ಕಡೆಯಲ್ಲಿ ಹುಬ್ಬಳ್ಳಿಯಿಂದ ಪ್ರಕಾಶ್, ಮತ್ತೊಂದು ಕಡೆಯಲ್ಲಿ ಬೆಂಗಳೂರಿನಿಂದ ಮುತ್ತು, ಇಬ್ರು ಕೂಡ ಅಟ್ ಅ ಟೈಮ್ ಈಗ ಲೈವ್ ನಲ್ಲಿ ಇದ್ದಾರೆ. ಮೊದಲಿಗೆ ನಾನು ಮುತ್ತುನ್ ಮಾತಾಡಿಸ್ತೀನಿ. ಮುತ್ತು, ಹೇಗಿದೆ ಜನರ ಮಾಬ್ ಎಕ್ಸೈಟ್ಮೆಂಟ್ ಹೇಗಿದೆ ಜನರದ್ದು ಬೆಂಗಳೂರಿನಲ್ಲಿ? ತಾವು ಎಲ್ಲಿದ್ದೀರಿ ಈಗ ಮುತ್ತು? ರಜತನಿಗ ಓರಿಯನ್ ಮಾಲ್ ಅಲ್ಲಿ ಇದ್ದೀನಿ. ಈ ಓರಿಯನ್ ಮಾಲ್ ಯಾವುದೇ ಅಹಮದಾಬಾದ್ ನ ಸ್ಟೇಡಿಯಂ ಕೂಡ ಕಡಿಮೆ ಇಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ RCB ಅಭಿಮಾನಿಗಳು ಕಿಕ್ಕಿರಿ ತುಂಬಿರುವಂತದ್ದು. ಈಗ ಈ ಒಂದು ಮಾಲ್ನ ಹೊರಭಾಗದಲ್ಲಿ ಓಪನ್ ಸ್ಕ್ರೀನ್ ಹಾಕಿರುವಂತಹ ಕಾರಣಕ್ಕಾಗಿ ಸರಿಸುಮಾರು 4,000 ಜನ ಅಭಿಮಾನಿಗಳು ಈ ಒಂದು ಮಾಲ್ ನ ಒಳಭಾಗದಲ್ಲಿ ಬಂದಿರುವಂತದ್ದು. ಯಾಕಂದ್ರೆ ಎಲ್ರಿಗೂ ಕೂಡ ಇವತ್ತು ಕುತೂಹಲ ಇದೆ. ಈ ಸಲ ಕಪ್ಪು ನಮ್ದೇ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಬಂದಿದ್ದಾರೆ. ಅದರಂತೆ RCB ತಂಡದ ಆಟಗಾರರು ಕೂಡ ಆಡ್ತಾ ಇದ್ದಾರೆ. ಪ್ರತಿ ಬಾಲ್ ಅನ್ನು ಕೂಡ ಸ್ಟೇಡಿಯಂನ ಒಳಾಂಗಣದಲ್ಲಿ ಕೂತ್ಕೊಂಡು ಹೇಗೆ ಎಂಜಾಯ್ ಮಾಡ್ತಾ ಇದ್ರು ಅದೇ ಮಾದರಿಯಲ್ಲಿ ಇಲ್ಲಿರುವಂತಹ 4,000 ಜನ ಅಭಿಮಾನಿಗಳು ಎಂಜಾಯ್ ಮಾಡ್ತಿರುವಂತದ್ದು. ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಬಾಲ್ಗೂ ಕೂಡ ಆ ಬಾಲ್ ಡಾಟ್ ಆಗಿರ್ಲಿ, ವಿಕೆಟ್ ಆಗಿರ್ಲಿ, ಸಿಕ್ಸ್ ಹೋಗಿರ್ಲಿ ಅಥವಾ ರಿವ್ಯೂ ತಗೊಳ್ಳುವಂತಹ ವಿಚಾರದಲ್ಲೂ ಕೂಡ ಇಲ್ಲಿರುವಂತಹ ಒಂದು ಪ್ರತಿಕ್ರಿಯೆ ಕೂಡ ನಿಜಕ್ಕೂ ಕೂಡ ಸಾಕಷ್ಟು ಕುತೂಹಲ ಆಗಿರುವಂತದ್ದು. ಸದ್ಯಕ್ಕೆ 4,000 ಜನ ಎಲ್ಲರೂ ಕೂಡ ಈ ಒಂದು ಓರಿಯನ್ ಮಾಲ್ ನ ಹೊರಾಂಗಣದಲ್ಲಿರುವಂತಹ ಒಂದು ಓಪನ್ ಸ್ಕ್ರೀನ್ ಅಲ್ಲಿ ಮ್ಯಾಚ್ ನ ನೋಡ್ತಾ ಇದ್ದಾರೆ. ಈ ಮ್ಯಾಚ್ ಪ್ರತಿ ಹಂತದಲ್ಲೂ ಕೂಡ ಕುತೂಹಲ ಕೆರಳಿಸ್ತಾ ಇದೆ. ಯಾಕಂದ್ರೆ 18 ವರ್ಷಗಳ ಕಾಲ RCB ತಂಡದ
ಆಟಗಾರರು ಜೊತೆಗೆ RCB ತಂಡದ ಅಭಿಮಾನಿಗಳು ಎಲ್ಲರೂ ಕೂಡ ಕಾಯ್ತಿದ್ದದ್ದು ಕೇವಲ ಒಂದು ಕಪ್ಗಾಗಿ. ಆ ಕಪ್ಪು ಇವತ್ತು ಹಿಡಿಯುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಸಾವಿರಾರು ಜನ ಅಭಿಮಾನಿಗಳು ಎಲ್ಲರೂ ಕೂಡ ಕಾದು ಕೂತಿದ್ದಾರೆ. ಈಗ ಈ ಮ್ಯಾಚ್ ಆದ್ಮೇಲೆ ವಾಟ್ ನೆಕ್ಸ್ಟ್ ಅನ್ನೋ ಒಂದು ಪ್ರಶ್ನೆಗೆ ಅಭಿಮಾನಿಗಳಿಂದನೇ ನಾನು ಕೇಳ್ಕೊಂಡ್ ಪಡ್ತೀನಿ. ಸರ್, ಈ ಮ್ಯಾಚ್ ಆದ್ಮೇಲೆ ಸಂಭ್ರಮಾಚರಣೆ ಹೇಗಿರುತ್ತೆ, ಸೆಲೆಬ್ರೇಷನ್ ಹೇಗಿರುತ್ತೆ? ಸರ್, ಸೆಲೆಬ್ರೇಷನ್ ಅನ್ನೋದು ಏನಿಲ್ಲ. ಪಟಾಕಿ ಹೊಡೆದ್ಬಿಟ್ಟು ಮನೆ ಕಡೆಗೆ ಹೋಗ್ತೀವಿ. ಹೋಗ್ತಾ ಒಂದು ಪ್ಲೇಟ್ ಕುಷ್ಕ ಕಬಾಬ್ ತಿನ್ಕೊಂಡು ಹೋಗ್ತೀವಿ ಸರ್. ಒಂದೇ ಒಂದು ಬೇಜಾರು ಏನಂದ್ರೆ ಕಮಲಾಪಸನ್ ಆಡ್ ಬರಲಿಲ್ಲ, ಅದೊಂದೇ ಬೇಜಾರಾಗಿರೋದು ನನಗೆ. RCB ಮ್ಯಾಚ್ ತುಂಬಾ ಖುಷಿ ಆಗ್ತಿದೆ ಸರ್. ಆನಂದ್ ಬಾಬ್ಸಾ ಲೆಫ್ಟ್ ಸೈಡ್ ಅಲ್ಲಿ ಬರ್ತಾ ಇದೆ, ಆದ್ರೆ ಆಫೀಸಲ್ಲಿ ರಿಪೋರ್ಟ್ ಸಬ್ಮಿಟ್ ಮಾಡ್ಬೇಕು, ಅದೇ ಭಯ ಆಗ್ತಿದೆ ನಾಳೆ ಸರ್. ಸರ್ ಏನಿಲ್ಲ ಸರ್, ನಮಗೆ ಏನೇ ಹೆಂಗೆ ಆಗಿರ್ಬೋದು ಮ್ಯಾಚ್ ಪಾಸ್ಟ್ ಅಲ್ಲಿ. ನ್ಯೂ ಎಕ್ಸ್ಪೀರಿಯನ್ಸ್ ಅನ್ಕೊಂಡಿದೀವಿ, ಪಾಸಿಟಿವ್ ಆಗಿದೀವಿ, ನೋಡ್ಬೇಕು. ಸೊ ಈಗ ರಂಜಿತ್ ಎಲ್ಲರೂ ಕೂಡ ಅಷ್ಟೇ ಕುತೂಹಲದಿರುವಂತದ್ದು. ಮ್ಯಾಚ್ ಏನಾದ್ರೂ ಕೂಡ ನಾವು RCB ಅಭಿಮಾನಿಗಳನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಈಗ 4,000 ಜನ ಎಲ್ಲರೂ ಕೂಡ ತುದಿಗಾಲಲ್ಲಿ ಈ ಒಂದು ಮಾಲ್ ಅಲ್ಲಿ ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಕೂಡ ಅದೇ ಮಾದರಿಯಲ್ಲಿ ಇಡೀ ಇವರ ಅಭಿಮಾನಿಗಳಿಗೆ ಬೇಕಾದಂತಹ ಭದ್ರತೆ ಕೊಡುವಂತಹ ಒಂದು ಕೆಲಸ ಕೂಡ ಮಾಡ್ತಿದ್ದಾರೆ. ರಂಜಿತ್, ಓಕೆ, ಜಸ್ಟ್ ಹೋಲ್ಡ್ ಮುತ್ತು. ಓಕೆ, ಈಗ ಹುಬ್ಬಳ್ಳಿ ಹೋಗೋಣ. ಹುಬ್ಬಳ್ಳಿಯಲ್ಲಿ ಪ್ರಕಾಶ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ, ನನ್ನ ಕಲೀಗ್. ಈಗ ಗಮನಿಸ್ತಾ ಇದ್ವಿ, ಒಂದ್ ಕಡೆಯಲ್ಲಿ ಬೆಂಗಳೂರಲ್ಲೂ ಹಾಗೆ ಅಹಮದಾಬಾದ್, ಕರ್ನಾಟಕದ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಈಗಾಗಲೇ ಸಾಕಷ್ಟು LED ಸ್ಕ್ರೀನ್ಗಳನ್ನು ಅಳವಡಿಸಿ ಈ ಒಂದು ಮ್ಯಾಚ್ ಅನ್ನ ನೋಡ್ತಾ ಇದ್ರೆ ಎಲ್ಲರ ಆಸೆ ಆಕಾಂಕ್ಷೆ ಇಂಗಿತ ಒಂದೇ ಒಂದು, RCB ಗೆಲ್ಲತ್ತೆ, ಕಪ್ ನಮ್ದಾಗತ್ತೆ ಅಂತ. ಸದ್ಯ ನೀವು ಕೂಡ ನೋಡ್ತಾ ಇರ್ಬೋದು, ನಿಮ್ಮಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಮಾತಾಡ್ಸಿ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಪ್ರಕಾಶ್, ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ಗಮನಿಸ್ತಾ ಇರ್ಬೋದು, ಒರಾಯನ್ ಮಾಲ್ ಅಲ್ಲಿ ಯಾವ ರೀತಿಯಾಗಿ ಸಂಭ್ರಮ ಸಡಗರ. ಇನ್ನೊಂದು ಕಡೆಯಲ್ಲಿ ಅಹಮದಾಬಾದ್ನಲ್ಲಿ RCB ಗೆಲುವಿನ ನಿರೀಕ್ಷೆಯಲ್ಲಿ ಸಾಕಷ್ಟು ಅಭಿಮಾನಿಗಳಿರುವಂಥದ್ದು. ಈ ಸಲ ಕಪ್ ನಮ್ದೇ, ಯಾಕಂತ ಹೇಳಿದ್ರೆ ಕೋಟ್ಯಾಂತರ ಕನ್ನಡಿಗರು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ, ಹೋಮ ಹವನ ಜೊತೆಗೆ ಸಾಕಷ್ಟು ಜನ ನಿರೀಕ್ಷೆಯಲ್ಲಿರುವಂಥದ್ದು. 18 ವರ್ಷಗಳಿಂದ ಕಾಯ್ತಾ ಇದ್ವಿ, ಆದ್ರೆ 18 ವರ್ಷದಿಂದ ಕೂಡ ಎಲ್ಲೂ ಕೂಡ ನಾವು ಬೇಜಾರು ಮಾಡ್ಕೊಂಡು RCBಯನ್ನು ಮುನ್ನುಗ್ತಾ ಇದೆ, ಅಬ್ಬರಿಸಿ ಬೊಬ್ಬರಿತಾ ಇದೆ. ಈ ಪ್ರತಿಯೊಂದು ವಿಕೆಟ್ ಹೋದ ಕ್ಷಣ ಕೂಡ ಇಲ್ಲಿ ಕುಡಿದು ಕುಪ್ಪಳಿಸ್ತಾ ಇದ್ದಾರೆ. ಸಂಭ್ರಮಾಚರಣೆಗೆ ಇಲ್ಲಿ ಒಂದು ಜಾತ್ರೆಯ ರೀತಿಯಲ್ಲಿ ಇಲ್ಲಿ ಕೂಡಿರ್ತಕ್ಕಂಥದ್ದು. ಸಾಕಷ್ಟು ಜನ ಏನು RCB ಅಭಿಮಾನಿಗಳು ಇಲ್ಲಿ ಕುಣಿದು ಕೇಕೆ ಹೊಡೆದು ಚಪ್ಪಾಳೆ ಹೊಡೆದು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. RCB ಪರವಾಗಿ ಘೋಷಣೆಗಳನ್ನ ಕೂಗುವ ಮೂಲಕ ಇಲ್ಲಿ ಕುಪ್ಪಳಿಸ್ತಾ ಇದ್ದಾರೆ. ಸಾಕಷ್ಟು ಜನ ಏನು ಯುವಕ ಯುವತಿಯರು ಇಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಸರ್, RCB ಗೆಲುವಿನ ಹೊಸ್ತಿಲಲ್ಲಿದೆ, ಯಾವ ರೀತಿ ಇದೆ ಎಕ್ಸೈಟ್ಮೆಂಟ್? ಎಕ್ಸೈಟ್ಮೆಂಟ್, ಮ್ಯಾಚ್ ಎಕ್ಸೈಟ್ಮೆಂಟ್ ಯಾವ ರೀತಿ? ಕಪ್ ನಮ್ದಲ್ಲ, ಈ ಸಲ ಕಪ್ ನಮ್ದು. ಈ ಸಲ ಕಪ್ ನಮ್ದು. ಎಕ್ಸೈಟ್ಮೆಂಟ್ ಇದೆ. ಮ್ಯಾಚ್ ಯಾವ ರೀತಿ ಎಕ್ಸೈಟ್ಮೆಂಟ್? ತುಂಬಾ ಎಕ್ಸೈಟ್ಮೆಂಟ್ ಇದೆ, ತುಂಬಾ ಎಕ್ಸೈಟ್ಮೆಂಟ್ ಇದೆ. ಈ ಸಲ ಕಪ್ ಪಕ್ಕ ಬೆಂಗಳೂರಿಗೆ ಬರ್ತದೆ. ನಮ್ಮ ಸೈಡ್ ಮ್ಯಾಚ್, ಐಆರ್ ವಿಕೆಟ್ ಹೊಡೆದ ನಮ್ಮ ಸೈಡ್ ಮ್ಯಾಚ್. ಯಾವುದೇ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಇನ್ನ ಗೆಲುವಿನ ಹೆಜ್ಜೆಗೂ ಮುಂಚೆ ಸಾಕಷ್ಟು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಯುವಕ ಯುವತಿಯರು ಇಲ್ಲಿ ಒಂದು ಜಾತ್ರೆಯ ರೀತಿಯಲ್ಲಿ ಒಂದು ಸಂಭ್ರಮವನ್ನ ಮಾಡ್ತಾ ಇರ್ತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಒಂದ್ ಕಡೆ ಏನು ವಿರಾಟ್ ಕೊಹ್ಲಿ ಅವರ ಏನು ಭಾವಚಿತ್ರವನ್ನ ಹಿಡಿದು ಇಲ್ಲಿ ಕುಡಿದು ಕುಪ್ಪಳಿಸ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಜನ ಯುವಕ ಯುವತಿಯರ ಸಮೂಹ ಇಲ್ಲಿ ಕೂಡಿದೆ. ಒಂದ್ ಕಡೆ ಹಿಂಭಾಗದಲ್ಲೂ ಕೂಡ ಯುವತಿಯರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಇಲ್ಲಿ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು.
RCB ಧ್ವಜವನ್ನ ಹಿಡಿದು ಯಾವ ರೀತಿ ಸಂಭ್ರಮವನ್ನ ಮಾಡ್ತಾ ಇದ್ದಾರೆ. ಒಂದು ರೀತಿ ಜಾತ್ರೆಯ ರೀತಿ ಇಲ್ಲಿ ಒಂದು ವಾತಾವರಣ ನಮಗೆ ಗೋಚರಿಸ್ತಾ ಇದೆ. ಯಾಕಂದ್ರೆ ಪ್ರತಿಯೊಂದು ವಿಕೆಟ್ಗಳು ಏನು ಬೀಳ್ತಾ ಇದೆ, ವಿಕೆಟ್ ಮೇಲೆ ವಿಕೆಟ್ ಬೀಳ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಸಹ ಇಲ್ಲಿ ಕುಣಿದು ಕೂಪಳಿಸುವ ಮೂಲಕ ಒಂದು ರೀತಿ ಸಂಭ್ರಮದ ವಾತಾವರಣ ನಮಗೆ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಸರ್ ಏನ್ ಈ ಸಲ ಕಪ್ ನಮ್ದೇನಾ ಈ ಸಲ? ನಿಕೇಶ್, ಒಂದ್ ಕಡೆ ಇಡೀ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಬಹುತೇಕ ಭಾಗಗಳಲ್ಲಿ ಇಲ್ಲಿ ಬೃಹತ್ ಸ್ಕ್ರೀನ್ ಅನ್ನ ಅಳವಡಿಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಸಂಭ್ರಮದ ಒಂದು ಹೊಸ್ತಿಲಲ್ಲಿ ಇರ್ತಕ್ಕಂಥದ್ದು. ಯಾಕಂದ್ರೆ ಏನು ಒಂದ್ ಕಡೆ ಮೊದಲೇ ಇನ್ನಿಂಗ್ಸ್ ಆದಂತ ಸಂದರ್ಭದಲ್ಲಿ ಒಂದ್ ಕಡೆ ಎಲ್ಲೋ ಬೇಸರಗೊಂಡಂತ ಒಂದು ವಾತಾವರಣ ಹುಮ್ಮಸ್ ಕಾಣ್ತಾ ಇದೆ. ಈ ಸತ ಕಪ್ ನಮ್ದೇ. ಒಂದ್ ಕಡೆ ಸಾಕಷ್ಟು ಜನ ಇಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಇನ್ನು ಸಂಭ್ರಮದ ಹೊಸ್ತಿಲಲ್ಲಿ RCB ಪರವಾಗಿ ಯಾವ ರೀತಿ ಘೋಷಣೆಗಳನ್ನ ಕೂಗುವ ಮೂಲಕ ಒಂದ್ ಕಡೆ ಇಲ್ಲಿ ಹಬ್ಬದ ವಾತಾವರಣವೇ ಈ ಒಂದು ಗ್ರೌಂಡ್ ನಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿ. ಕ್ಷಣ ಕ್ಷಣಕ್ಕೂ ಕೂಡ ರೋಚಕ ಪಂದ್ಯ ಇದು. ಒಂದೊಂದು ವಿಕೆಟ್ ಬಿದ್ದಾಗ್ಲೂ ಕೂಡ ಅಲ್ಲಿ ಸೇರಿರುವಂತ ಕೋಟ್ಯಾಂತರ ಅಭಿಮಾನಿಗಳ ಸಂಭ್ರಮ ಸಡಗರ, ಅವರ ಹರ್ಷೋದ್ಗಾರ ಹೆಂಗಿದೆ ಅಂತೇಳಿ ತಾವು ನೋಡ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಏನು ಗಮನಿಸ್ತಾ ಇದ್ದೀರಲ್ಲ, ಅಹಮದಾಬಾದ್ನಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ ಇದು. ಅಹಮದಾಬಾದ್ನಲ್ಲಿ ಏನು ಪಂದ್ಯ ನಡೀತಾ ಇದೆ, ರೋಚಕ ಹಣಾಹಣಿ ಏನು ನಡೀತಾ ಇದೆ. ಸ್ಟೇಡಿಯಂನ ಹೊರಗಡೆ ಜನ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ದೊಡ್ಡ ದೊಡ್ಡ ವಾಲ್ಗಳಲ್ಲಿ ಮ್ಯಾಚ್ ನೋಡ್ತಾ ಜನ ಒಂದೊಂದು ವಿಕೆಟ್ ಬಿದ್ದಾಗ್ಲೂ ಕೂಡ ಚೀರ್ ಅಪ್ ಮಾಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಅಂತೂ ಗೆಲುವಿನ ಸಮೀಪ ನಾವು ಬಂದಿದ್ದೀವಿ. 18 ವರ್ಷದ ಬಳಿಕ RCB ಕಪ್ ಎತ್ತಿ ಹಿಡಿಯುವಂತ ಸಮಯ ಬಂದು ಬಿಟ್ಟಿದೆ. ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದ್ದಾವೆ. ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಈಗ ಅಭಿಮಾನಿಗಳ ಸಂಭ್ರಮ ಸಡಗರ ಜೋರಾಗಿದೆ. ಕ್ಷಣಕ್ಕೂ ಕೂಡ ಒಂದೊಂದು ಬಾಲ್ ಟು ಬಾಲ್ ಜನ ಅದನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಮತ್ತೊಂದು ವಿಕೆಟ್ ಹೋಯ್ತು ಅಂತ ಅನ್ಸುತ್ತೆ ನೋಡಿ, ಗಮನಿಸ್ತಾ ಇದ್ದೀರಿ ನೀವು ಸಂಭ್ರಮ ಸಡಗರ, ಆ ಹರ್ಷೋದ್ಗಾರ ಹೆಂಗಿದೆ ಅಂತ ಹೇಳಿ. ಇದೊಂದು ಗಳಿಗೆಗೋಸ್ಕರ 18 ವರ್ಷಗಳಿಂದ RCB ಅಭಿಮಾನಿಗಳು ಕಾದಿದ್ರು. ಆ ಗಳಿಗೆ ಸನ್ನಿಹಿತವಾಗಿದೆ. ಕೆಲವೇ ಕ್ಷಣಗಳಲ್ಲಿ RCB ತಂಡ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕಪ್ ಎತ್ತಿ ಹಿಡಿಯುವಂತಹ ಆ ಸುವರ್ಣ ಸಮಯ ಬಂದುಬಿಟ್ಟಿದೆ ನೋಡಿ. ಕ್ಷಣದ ಅಪ್ಡೇಟ್ ಅನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ನೀಡ್ತಾ ಇದೆ. ಅಹಮದಾಬಾದ್ನಿಂದ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಸಂಭ್ರಮ ಸಡಗರ ಹೇಗಿದೆ ಅಭಿಮಾನಿಗಳದ್ದು ಅನ್ನೋದನ್ನು ನಾವು ಲೈವ್ ತೋರಿಸ್ತಾ ಇದ್ದೀವಿ. ಆನ್ ಗ್ರೌಂಡ್ ನಲ್ಲಿದ್ದು ನಮ್ಮ ರಿಪೋರ್ಟರ್ಗಳು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ನೋಡಿ. ಸಂಭ್ರಮ ಸಡಗರ, ಕುಣಿತ, ಅವರ ಸಂಭ್ರಮ ಸಂತಸ ಎಲ್ಲ ಹೆಂಗಿದೆ ಅಂತೇಳಿ ತಾವು ನೋಡ್ತಾ ಇದ್ದೀವಿ. 191 ರನ್ ಗುರಿಯನ್ನ ಬೆನ್ನು ಹತ್ತಿದಂತ ಪಂಜಾಬ್ ತಂಡದ ಒಂದೊಂದೇ ವಿಕೆಟ್ಗಳು ಈಗ ಬೀಳ್ತಾ ಇದ್ರೆ RCB ಅಭಿಮಾನಿಗಳ ಸಡಗರ, ಸಂಭ್ರಮ, ಹರ್ಷ ಹೆಂಗಿದೆ ಅಂತ ಹೇಳಿ ನೋಡಿದ್ವಿ. ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನನ್ನ ಕಲೀಗ್ ಅಹಮದಾಬಾದ್ ಸ್ಟೇಡಿಯಂ ಮುಂಭಾಗದಿಂದನೇ ಜಾಯ್ನ್ ಆಗಿದ್ದಾರೆ ಲೈವ್ ನಲ್ಲಿ. ಅಭಿಷೇಕ್, ಸದ್ಯಗಾಗಲೇ ಗಮನಿಸ್ತಾ ಇರ್ಬೋದು, ನಿಮಗೂ ಕೂಡ ಒಂದಿಷ್ಟು ಕನ್ಫ್ಯೂಸ್ ಆಗ್ಬೋದು. ಯಾಕಂತ ಹೇಳಿದ್ರೆ ನಾನು ಅಹಮದಾಬಾದ್ನಲ್ಲಿ ಇದ್ನ ಅಥವಾ ಬೆಂಗಳೂರಿನಲ್ಲಿ ಇದ್ನ ಅಂತ. ಯಾಕಂತ ಹೇಳಿದ್ರೆ ಸಾಕಷ್ಟು ಮಂದಿ ಕನ್ನಡಿಗರು ಅಲ್ಲಿದ್ದಾರೆ, ಮಾತಾಡ್ತಾ ಇದ್ದಾರೆ, ಅದು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ, ಜೋಶ್ ಇದೆ. ಅದರಲ್ಲೂ ಕೂಡ ಹುರಿದುಂಬಿಸ್ತಾ ಇದ್ದಾರೆ. ಒಳಗಡೆ ಎಷ್ಟು ಜನ ಇದ್ದಾರೆ, ಹೊರಗಡೆ ಎಷ್ಟಿದ್ದಾರೆ, ಜನ ಏನ್ ಹೇಳ್ತಾರೆ, ಈಗ ಕೂಡ ಕುತೂಹಲದ ಘಟ್ಟ. ಈಗ ನಿಕೇಶ್,
ನಿಕೇಶ್, ಖಂಡಿತವಾಗಿಯೂ ಇಲ್ಲಿವರೆಗೂ RCB ಪ್ರೇಮಿಗಳನ್ನ ICU ನಲ್ಲಿ ಇಟ್ಟಿದ್ದಾದ್ರೆ ಈಗ ನಾವು